ಹಲೋ ನಮಸ್ತೆ. ನಾನು ಇವತ್ತು ಯಾವ ವಿಷಯದ ಬಗ್ಗೆ ಹೇಳಬೇಕಂತಿದ್ದೆ ಅಂದ್ರೆ ಅನಾರೋಗ್ಯದ ಬಗ್ಗೆ ನಂಗೆ ಒಬ್ಬರು ಕಮೆಂಟ್ ಮಾಡಿದ್ರು. ಸೊ ಆ ವಿಷಯದ ಬಗ್ಗೆ ನಾನು ಹೇಳಕ್ಕಂತೇಳಿ ವಿಡಿಯೋ ಮಾಡತ್ತಿದ್ದೆ. ಅನಾರೋಗ್ಯ ಏನಿರ್ತೈತಿ ಅಂದ್ರೆ ಒಮ್ಮೊಮ್ಮೆ ಹೆರಿಡಿಟಿಯಿಂದನೂ ಬರ್ತೈತಿ. ಅಂದ್ರೆ ಅವರು ತಲಾಂತರ ಅಂದ್ರೆ ಅವ್ರ ತಲೆಮಾರಿನಿಂದ ಸೇಮ್ ಇರ್ತೈತಿ ಒಬ್ರೊಬ್ರಿಗೆ. ಆ ಥರದ ಅನಾರೋಗ್ಯನೂ ಇರ್ತೈತಿ. ಒಮ್ಮೊಮ್ಮೆ ನಾವೇನೋ ಮಾಡ್ಕೊಳ್ಳೋ ನಮ್ಮ ಹ್ಯಾಬಿಟ್ಟಿಂದ ನಮ್ಮ ಹ್ಯಾಬಿಟ್ಸ್ ಇಂದನೂ ಅನಾರೋಗ್ಯ ಉಂಟಾಗ್ತೈತಿ. ಆಮೇಲೆ ಇನ್ನೊಂದು ಏನಿರ್ತೈತಿ ಅಂತಂದ್ರೆ ಒಂದೊಂದು ಸತಿ ಅಚಾನಕ್ಕಾಗಿ ಏನೋ ಆಕ್ಸಿಡೆಂಟ್ ಆಗೋದು, ಆ ರೀತಿ ಏನೋ ಆಗಿ ಪೆಟ್ಟುಗಳು ಆಗ್ತಾವೆ. ಸೊ ಈ ರೀತಿ ಒಂದಿಷ್ಟು ಅನಾರೋಗ್ಯದ ಇದು ಆಗ್ತೈತಿ. ಸೊ ಅನಾರೋಗ್ಯ ಒಂದೇದು ಆಗಕ್ಕೆ ಹೆರಿಡಿಟಿ ಐತಂದ್ರೂ ಅದು ನಿಮ್ಮ ಕಾರ್ಮಿಕ ಇರ್ತೈತಿ. ಅಂದ್ರೆ ಈಗ ನೀವು ಏನಂದ್ರೆ ಇಂಥದ್ದ ಮನೆತನದೊಳಗೆ ಇಂಥದ್ದ ತಂದೆ ತಾಯಿ ಹೊಟ್ಟೆಯೊಳಗೆ ಹುಟ್ಟಬೇಕಂತೇಳಿ ಮೊದಲ ನೀವೇ ಡಿಸೈಡ್ ಆಗಿನ ಹುಟ್ಟಿರ್ತೀರಿ. ಸೊ ಅಂದ್ರೆ ಆ ಮನೆತನದೊಳಗೆ ಹಂಗೆ ಹುಟ್ಟಿ ಅದನ್ನೆಲ್ಲ ಕಲಿಯಾಕಂತೇಳಿ ನೀವು ಹುಟ್ಟಿರ್ತೀರಿ. ಆಮೇಲೆ ಕೆಲವೊಂದು ಟೈಮ್ನಾಗ ಏನಾಗ್ತೈತಿ, ನಾವು ಮಾಡ್ಕೊಳ್ಳೋದು ಅಂದ್ರೆ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು, ಗುಟ್ಕಾ ತಿನ್ನೋದು, ಈ ಥರ ಮಾಡ್ಕೊಳ್ಳೋದ್ರಿಂದ ನಮ್ಗೆ ಇದಾಗ್ತೈತಿ. ಇವನ್ನೆಲ್ಲ ನಾವು ಕಂಟ್ರೋಲ್ ಮಾಡ್ಕೋಬೋದು. ಅಂದ್ರೆ ಗುಟ್ಕಾ ತಿನ್ನೋದು ಆಮೇಲೆ ಕುಡಿಯೋದನ್ನ ನಾವು ಬಿಡ್ಬೋದು. ಬಿಡಾಕ ನಮ್ಗೆ ಏನು ಹೆಲ್ಪ್ ಆಗ್ಬೇಕು ಅಂತಂದ್ರೆ ಅದಕ್ಕೆ EFT ಮಾಡ್ಕೋಬಹುದು. EFT ಬಗ್ಗೆ ನಾನು ನೆಕ್ಸ್ಟ್ ವಿಡಿಯೋ ಒಳಗೆ ಡೀಟೇಲ್ ಆಗಿ ಹೇಳ್ತೀನಿ. EFT ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಏನಂದ್ರೆ ಇದನ್ನ ಚಟಗಳನ್ನ ಬಿಡಾಕ ಅದು ಹೆಲ್ಪ್ ಮಾಡ್ತೈತಿ. ಆಮೇಲೆ ಇನ್ನೂ ಒಂದು ಏನು ಮಾಡ್ಕೋಬಹುದು ಅಂತಂದ್ರೆ ನಾನು ನಂಬರ್ಸ್ ಮತ್ತು ನೀವು ಹ್ಯಾಂಡ್ ಒಳಗೆ ಬರ್ಕೊಳಕ್ಕೆ ನಾನು ನಿಮ್ಗೆ ಕಳಿಸ್ತೀನಿ. ಸೊ ಅದನ್ನು ಈಗ ಕೆಳಗೆ ಮೆನ್ಷನ್ ಆಗೈತಿ. ಸೊ ಅದನ್ನು ನೀವು ನಿಮ್ಮ ಕೈಯೊಳಗೆ ಬರ್ಕೊಂಡ್ರಿ ಅಂತಂದ್ರೆ ಅದರಿಂದನೂ ನಿಮ್ಗೆ ಹೆಲ್ತಿಂದ ಇಶ್ಯೂ ಆಗಂಗಿಲ್ಲ. ಆಮೇಲೆ ಭಾಳ ಪ್ರಾಬ್ಲಮ್ ಐತಿ ನಮ್ಗೆ, ಏನೋ ಹಿಂಗೆ ಅನಾರೋಗ್ಯದ ಸಮಸ್ಯೆ ಭಾಳ ಐತಿ ಅಂತಂದು ಹೇಳಂದ್ರೆ ನೀವು ರೇಖಿ ತಗೊಳ್ಳೋದ್ರಿಂದನೂ ನಿಮ್ಗೆ ಅನಾರೋಗ್ಯದ ರೋಗದ ಸಮಸ್ಯೆ ಇರಂಗಿಲ್ಲ. ಅಂದ್ರೆ ನಿಮ್ಗೆ ಏನಾಗ್ತೈತಿ, ರೇಖಿಯಿಂದ ಚಕ್ರಾಸ್ ಬ್ಯಾಲೆನ್ಸ್ ಆಗ್ತಾವೆ. ಚಕ್ರಾಸ್ ಬ್ಯಾಲೆನ್ಸ್ ಆತಂದ್ರೆ ಆಟೋಮೆಟಿಕ್ಕಾಗಿ ನಿಮ್ಗೆ ಯಾವುದೇ ರೀತಿ ರೋಗಗಳು ಬರಂಗಿಲ್ಲ. ಆ್ಯಕ್ಚುಲಿ ನಮ್ಮ ದೇಹದೊಳಗಿನ ಚಕ್ರಗಳ ಇಂಬ್ಯಾಲೆನ್ಸ್ ಆದಾಗನ ನಮ್ಗೆ ರೋಗಗಳು ಬರ್ತಾವೆ. ರೇಖಿಯಿಂದನೂ ನೀವು ಬಹಳಷ್ಟು ರಿಲೀಫನ್ನು ಕಂಡ್ಕೋಬಹುದು. ಅಂದ್ರೆ ಈಗ ಬಹಳಷ್ಟು ಮೈಕೈ ನೋವು ಆತೈತಿ, ಆಮೇಲೆ ತಲೆನೋವು ಐತಿ, ಆಮೇಲೆ ಕಂಟಿನ್ಯೂ ನಿಮ್ಗೆ ಇದು ಪ್ರಾಬ್ಲಮ್ ಐತಿ ಅಂದಾಗ ಆ ಪ್ರಾಬ್ಲಮ್ ನೀವು ಡೈಲಿ ರೇಖಿ ಮಾಡ್ಕೊಳ್ಳೋದ್ರಿಂದ ಅದು ನಿಮ್ಗೆ ಆರಾಮ್ ಮಾಡ್ತೈತಿ. ಆಮೇಲೆ ಮತ್ತೇನಂತಂದ್ರೆ ನಿಮ್ಗೆ ಏನಿಲ್ಲ ಮೆನ್ಷನ್ ಮಾಡಿರ್ತೀನಲ್ಲ ಅದನ್ನು ನೀವು ನಿಮ್ಮ ಕೈಯೊಳಗೆ ಬರ್ಕೊಳ್ಳೋದ್ರಿಂದನೂ ನಿಮಗೆ ಬದಲಾವಣೆ ಸಿಗ್ತೈತಿ. ಆಮೇಲೆ EFT ಮಾಡ್ಕೊಳ್ಳೋದ್ರಿಂದನೂ ನಿಮಗೆ ಚೇಂಜಸ್ ಸಿಗ್ತೈತಿ. ಮತ್ತು ಇನ್ನೂ ಏನಂತಂದ್ರೆ ನೀವು ಮೆಂಟಲಿ ಅಂದ್ರೆ ರಾತ್ರಿ ಬರೆಯುವಾಗ ಜನರಲಿಂಗ್ ಬಗ್ಗೆ ನಾ ಹೇಳೇನಿ. ಸೊ ಹಂಗೆ ನೀವು ರಾತ್ರಿ ಈಗ ನಿಮ್ಗೆ ಯಾವ್ದು ಪ್ರೆಸೆಂಟ್ ಐತಿ ರೋಗ ಅಥವಾ ಏನು ಐತಲ್ಲ ಅದನ್ನು ಏನು ಬಿಡೋದೈತಲ್ಲ, ನೀವೀಗ ನಿಮ್ಗೆ ಏನು ಪ್ರಾಬ್ಲಮ್ ಆಗತ್ತೈತಿ ಬಾಡಿ ಒಳಗೆ ಅದೇನೇ ಇರ್ಬೋದು ಅದನ್ನು ನೀವು ರಾತ್ರಿ ಬರೆದು ಮಲ್ಕೋರಿ. ಅಂದ್ರೆ ನಾನು ಅಂದ್ರೆ ನಂಗೆ ಈ ಥರದ್ದೊಂದು ಕಾಯಿಲೆಯಿಂದ ನಾ ಸಂಪೂರ್ಣ ಗುಣ ಆಗಿ ನಾ ಇನ್ನೂ ಮೊದಲಿನಕ್ಕಿಂತ ಇನ್ನೂ ಹೆಚ್ಚಿಗೆ ಆರೋಗ್ಯವಾಗದೇನಿ ಅಂತಂದು ಹೇಳಿ ನೀವು ಬರೆದು ಮಲ್ಕೋರಿ. ಬೆಳಿಗ್ಗೆ ಎದ್ದು ಅದನ್ನು ಓದ್ರಿ ಮತ್ತು ಹೊಳ್ಳಿ ಆಮೇಲೆ ಇಮ್ಯಾಜಿನೇಷನ್ ಮಾಡ್ಕೋರಿ ಆ ರೋಗದಿಂದ ಪೂರ್ತಿ ಹೊರಗೆ ಬಂದು ಭಾಳಷ್ಟು ಆರಾಮಾಗಿ ಅದೇನಿ ಅಂತಂದು ಹೇಳಿ. ನಾವು ಈ ರೀತಿ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದಾಗಿರ್ಬೋದು, ರೇಖಿ ಮಾಡ್ಕೊಳ್ಳೋದಾಗಿರ್ಬೋದು, ಇದರಿಂದ ಕ್ಯಾನ್ಸರ್ ಸಮೇತ ಹೋಗ್ತೈತಿ. ಅಂದ್ರೆ ನಮ್ಮ ಇಚ್ಛಾಶಕ್ತಿ ಅಷ್ಟು ಸ್ಟ್ರಾಂಗ್ ಆಗಿರ್ಬೇಕು. ಅವಾಗ ನಮ್ಗೆ ಈ ಥರದ ರೋಗಗಳಿಂದ ಹೊರಗೆ ಬರಾಕ ಹೆಲ್ಪ್ ಆಕೈತಿ. ರೇಖಿ ನಿಮ್ದು ಆ ಶಕ್ತಿನ ಹೆಚ್ಚಿಗೆ ಮಾಡ್ತೈತಿ. ಒಳಗಿಂದ ನಿಮ್ಮ ಇದನ್ನ ಅಂದ್ರೆ ದಾರಿ ಕರೆಕ್ಟಾಗಿ ತೋರಿಸ್ತೈತಿ ನಿಮ್ಗೆ. ಎಲ್ಲೋ ನೀವು ಕಣ್ಣು ಕಟ್ಟಿ ಬಿಟ್ಟಾರ ಅನ್ನೋ ಹಂಗೆ ಆಗಂಗಿಲ್ಲ. ಕ್ಲಾರಿಟಿ ಇರ್ತೈತಿ ಈ ದಾರಿ ಒಳಗೆ ನೀ ಹಿಂಗೆ ಹೋದ್ರೆ ನಿಂಗೆ ಇದಾಗ್ತೈತಿ ಅಂಥೇಳಿ. ಆಮೇಲೆ ಆರಾಮ್ ಮಾಡ್ತೈತಿ ರೇಖಿ. ಬ್ರಹ್ಮಾಂಡದಿಂದ ಒಂದು ಪಾಸಿಟಿವ್ ಎನರ್ಜಿ ಬರ್ತಿರ್ತೈತಲ್ಲ, ಸೊ ಅದರಿಂದ ನಿಮ್ಗೆ ಆರಾಮ್ ಆಗ್ತೈತಿ. ಅದರಿಂದನೂ ನಿಮ್ಗೆ ರೇಖಿಯಿಂದ ಮಾತ್ರ ಡೆಫಿನೆಟ್ಲಿ ಆರಾಮ್ ಆಗ್ತೈತಿ. ರೇಖಿ ದೀಕ್ಷಾ ತಗೊಳ್ಳೋದ್ರಿಂದ ಅನಾರೋಗ್ಯ ಸಮಸ್ಯೆ ಅದನ್ನು ನೀವು ಮಾಡ್ಕೊಂತ ಹೋದಂಗೆ ಇನ್ನೂ ನೀವು ಯಾವತ್ತೂ ಟ್ಯಾಬ್ಲೆಟ್ ತೊಗೊಳ್ಳುವಂಥ ಸಂದರ್ಭನ ಬರಂಗಿಲ್ಲ. ಆ ಥರನೂ ಎಕ್ಸಾಂಪಲ್ಸ್ ಅದಾವು. ನಾನು ಈಗ ಅಷ್ಟು ಟ್ಯಾಬ್ಲೆಟ್ಸಿಗೆ ನಾ ಡಿಪೆಂಡ್ ಆಗಿಲ್ಲ.
ಕಡಿಮೆ ನಾನು ಸ್ವಲ್ಪ ರೇಖಿ ಮಾಡಿಕೊಂಡೆ ಅಂತಂದ್ರೆ ನಂಗೆ ಒಂದು ಸ್ವಲ್ಪ ಆರಾಮ ಇರ್ತೇನೆ ನಾನು. ನನಗೇನು ಟ್ಯಾಬ್ಲೆಟ ಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ. ಅಂದ್ರೆ ಉಪ್ಪಿಂದ ಸ್ವಲ್ಪ ರಿಚುವಲ್ಸ್ ಮಾಡ್ಕೊಳ್ಳೋದು. ಆಮೇಲೆ ನಾನು ಏನಾಗತೈತಿ ಅನ್ನೋದನ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊತೀನಿ. ಬಾಡಿ ಒಳಗೆ ಏನಾಗತೈತಿ, ಯಾಕೆ ಹಿಂಗೆ ಆಗತೈತಿ ಅನ್ನೋದು ನನಗೆ ಗೊತ್ತಾಗ್ತೈತಿ. ರೇಖೆಯಿಂದ ಇದೆಲ್ಲ ನಿಮಗೆ ಗೊತ್ತಾಗ್ತೈತಿ. ಗೊತ್ತಾಗೋದ್ರಿಂದ ಏನಾಗ್ತೈತಿ ಅಂದ್ರೆ ಆರಾಮ್ ಮಾಡ್ಕೊಳಕ್ಕೆ ನಿಮಗೆ ಜಲ್ದಿ ಇದಾಗ್ತೈತಿ. ಅಂದ್ರೆ ಆರಾಮ್ ಮಾಡ್ಕೊಳಕ್ಕೆ ನಿಮ್ಗೆ ಈಸಿ ಆಗ್ತೈತಿ. ಅಂದ್ರೆ ಹಿಂಗೆ ಇದಕ್ಕೆ ಹಿಂಗೆ ಆಗತೈತಿ ಅನ್ನೋ ಕಾರಣ ಗೊತ್ತಾತಂದ್ರೆ ನೀವು ಅದನ್ನು ಚೇಂಜ್ ಮಾಡ್ಕೋಬೋದು. ಅವಾಗ ಇದಕ್ಕೆ ಅಂದ್ರೆ ಏನಾಗ್ತೈತಿ, ಹೆಣ್ಮಕ್ಳಿಗೆ ಪೀರಿಯಡ್ಸ್ ಟೈಮ್ನ್ಯಾಗ ಪ್ರಾಬ್ಲಮ್ ಆಕೈತಿ. ಪೀರಿಯಡ್ಸ್ ಬರೋಕ್ಕಿಂತ ಮೊದ್ಲೂ ನಿಮ್ಗೆ ಆಗ್ತೈತಿ, ಪೀರಿಯಡ್ಸ್ ಆದ್ಮೇಲೇನು ನಿಮ್ಮ ಮೂಡ್ ಸ್ವಿಂಗ್ಸ್ ಆಗ್ತೈತಿ, ಆಮೇಲೆ ಪೇನ್ಸ್ ಆಗ್ತಾವು. ಅವೆಲ್ಲ ನಿಮ್ಗೆ ಅಂದ್ರೆ ನನಗೂ ಇವೆಲ್ಲ ಮೊದಲು ಗೊತ್ತಾಗ್ತಿರ್ಲಿಲ್ಲ. ಈಗ ನಾನು ಎಲ್ಲಾನು ಅಬ್ಸರ್ವ್ ಮಾಡೋಕೆ ಚಾಲೂ ಮಾಡೀನಿ. ಸೊ ಹಾಗಾಗಿ ನನಗೆ ಎಲ್ಲಿ ಏನಾಗತೈತಿ ಅಂತಂದು ಹೇಳಿ ನನಗೆ ಗೊತ್ತಾಗ್ತೈತಿ. ಗೊತ್ತಾದಾಗ ನಾನು ಆರಾಮ್ ಮಾಡ್ಕೊಳ್ಳೋದು ಈಸಿ ಆಗ್ತೈತಿ ನನಗೆ. ಹಾಗಾಗಿ ನಾನು ಹಂಗೆ ಸಾಮಾನ್ಯವಾಗಿ ಎಲ್ಲರೂ ಯೂಸ್ ಮಾಡೋಕ್ಕೂ ನಾನೊಂದು ಇದನ್ನು ಹೇಳ್ತೀನಿ. ಆಮೇಲೆ ಚಾಂಟಿಂಗು ಮಾಡ್ಬೋದು. ನೀವು ಕೈಯೊಳಗೆ ಬರ್ಕೋಬೋದು. ಏನೇ ಚಾಂಟ್ ಮಾಡೋದಿದ್ರು 108 ಸತಿ ಚಾಂಟ್ ಮಾಡ್ಬೇಕು. ಮಾಡೋಕ್ಕಿಂತ ಮೊದಲು ನೀವು ಇಂಟೆನ್ಷನ್ ಫಿಕ್ಸ್ ಮಾಡ್ಬೇಕು. ಏನು ನನಗೆ ಈ ಕಾಯಿಲೆ ಐತಲ್ಲ ಇದು ಪೂರ್ತಿ ಆರಾಮಾಗೈತಿ, ನನಗೆ ನಾ ಆರಾಮಾಗಿ ಅದೇನಿ ಅಂತಂದು ಹೇಳಿ ಒಂದು ಇಮ್ಯಾಜಿನೇಷನ್ ಮಾಡಿಕೊಂಡು ನೀವು ನಿಮ್ದು ಯಾವುದು ನಿಮ್ಮ ಮನೆ ದೇವರಾಗಿರ್ಬೋದು, ನಿಮ್ಮ ಫೇವ್ರೇಟ್ ದೇವರಾಗಿರ್ಬೋದು, ಅದರ ಹತ್ರ ನೀವು ಹೇಳ್ಕೊಂಡು ಆಮೇಲೆ ಇದಕ್ಕೆ ನನಗೆ ಹೆಲ್ಪ್ ಮಾಡು ಅಂತಂದು ಹೇಳಿ ನೀವು ಇದನ್ನು ಡೈಲಿ 108 ಸತಿ ಹೇಳ್ಬೋದು. ಇದರಿಂದೂ ನಿಮ್ಗೆ ಆರಾಮಾಗ್ತೈತಿ. ಆಮ್ಯಾಗ ರೇಖೆಯಿಂದಂತೂ ನಾನು ಆಲ್ರೆಡಿ ರೇಖೆ ಬಗ್ಗೆ ಭಾಳಷ್ಟು ಹೇಳೀನಿ. ನೀವು ಮತ್ತು ನಂದು ಮೊದಲಿನ ವೀಡಿಯೋಸ್ನೆಲ್ಲ ನೀವು ನೋಡ್ಬೋದು. ಹೀಲ್ ಯುವರ್ ಸೆಲ್ಫ್ ಯೂಟ್ಯೂಬ್ ಚಾನಲ್ಲು ಐತೆ ನಂದು, ಮತ್ತು ನಂದು ಇನ್ಸ್ಟಾ ID ಐತಿ. ಅಲ್ಲಿ ನೀವು ನೋಡ್ಬೋದು. ನೋಡಿದ್ರೆ ಅಂದ್ರೆ ನಿಮ್ಗೆ ಇನ್ನೂ ಅದ್ರದ್ದು ಡೀಟೇಲ್ಸ್ ಬೇಕಂದ್ರೆ ಗೊತ್ತಾಗ್ತೈತಿ. ಇದನ್ನ ಏನೈತಿ ಅದು ನನಗೆ ಎಷ್ಟು ಗೊತ್ತು, ನನ್ನ ಕಡೆಯಿಂದ ಎಷ್ಟು ಸಾಧ್ಯ ಅದನ್ನು ನಾನು ನಿಮಗೆ ತಿಳಿಸೇನಿ. ಸೊ ಥ್ಯಾಂಕ್ ಯು.